ಇವತ್ತು ಇನ್ ಡಿಟೇಲ್ ಆಗಿ ಎಲ್ಲವನ್ನ ಹೇಳಿದ್ರು. ಪಾಕಿಸ್ತಾನವನ್ನ ಯಾವ ರೀತಿಯಾಗಿ ಬೆತ್ತಲೆ ಮಾಡಬೇಕು ಆ ರೀತಿಗೆ ಬೆತ್ತಲೆಯನ್ನ ಮಾಡುವಂತ ಕೆಲಸವನ್ನು ಇವತ್ತು ಭಾರತ ಮಾಡಿದೆ. ಪಾಕಿಸ್ತಾನ ಜಾಗತಿಕ ಭಯೋತ್ಪಾದನೆಯ ಕೇಂದ್ರವಾಗಿದೆ ಹೇಗೆ ಅನ್ನೋದನ್ನ ವಿತ್ ಪ್ರೂಫ್ ಹೇಳಿದ್ದಾರೆ. ಉಗ್ರರು ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿರೋದು ಗೊತ್ತಾಗಿದೆ. ಸುಳ್ಳು ಹೇಳಿ ಪಾಕಿಸ್ತಾನ ಜಗತ್ತಿನ ಮುಂದೆ ಬೆತ್ತಲಾಗಿದೆ, ಯಾವ ಅನುಮಾನನೂ ಬೇಡ. ಸಿಖ್ ಸಮುದಾಯವನ್ನ ಗುರಿಯಾಗಿಸಿ ಪಾಕ್ ದಾಳಿಯನ್ನ ಮಾಡಿದ್ದಿದ್ದು. ಸಿಖ್ ಸಮುದಾಯವನ್ನೇ ಗುರಿಯಾಗಿಸಿ ಪಾಕಿಸ್ತಾನ ಸುಳ್ಳು ಹೇಳಿ ಕೈ ತೊಳೆದುಕೊಳ್ಳೋಕೆ ಯತ್ನವನ್ನ ಮಾಡ್ತಾ ಇದ್ದಿದ್ದಲ್ಲಿ ಉಗ್ರರ ಅಂತ್ಯಕ್ರಿಯೆಯಲ್ಲಿ ಪಾಕ್ ಸೇನೆ ಭಾಗಿಯಾಯಿತು. ಯಾಕಾಯ್ತು ಅದು? ಹಾಗಿದ್ದಾಗ ಬರೀ ಜನರಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋದಾದ್ರೆ ಪಾಕಿಸ್ತಾನ ಸೇನೆ ಹೋಗಿ ಹೆಗಲ್ಕೊಟ್ಟುವಂಥದ್ದು ಯಾಕೆ? ದಾಳಿಗೆ ಕೋಮು ಬಣ್ಣ ಹಚ್ಚೋಕೆ ಪಾಕ್ ಯತ್ನವನ್ನ ಮಾಡ್ತಾ ಇದೆ. ಉಗ್ರರ ಅಂತ್ಯ ಸಂಸ್ಕಾರದ ಫೋಟೋವನ್ನ ವಿಕ್ರಮ್ ಮಿಸ್ರಿ ಅವರು ಪ್ರದರ್ಶನವನ್ನ ಮಾಡ್ತಾರೆ. ಸಾರ್ವಜನಿಕರು ಸಾವನ್ನಪ್ಪಿರೋದಾಗಿದ್ದರೆ ಅಲ್ಲಿರುವಂಥ ಸೈನಿಕರು ಯಾಕೆ ಹೋದ್ರು, ಅದರಲ್ಲಿ ಯಾಕೆ ಭಾಗಿಯಾದರು ಅಂತ ಹೇಳಿ. ಎಸ್ ನರಸಿಂಹ ಸರ್, ನಿಜ ಅದು, ದಟ್ಸ್ ಅ ವ್ಯಾಲಿಡ್ ಪಾಯಿಂಟ್ಸ್ ಅವೆಲ್ಲವೂ ಕೂಡ. ಆಮೇಲೆ ಅದ್ರ ಜೊತೆಗೆ TRF ವಿಚಾರದಲ್ಲೂ ಕೂಡ ಹೇಳ್ತಾರೆ ಅವರು, ಪಾಕಿಸ್ತಾನ ಹೇಗೆ TRFಗೆ ವಿಶ್ವಸಂಸ್ಥೆಯಲ್ಲಿ ಸಪೋರ್ಟನ್ನು ಮಾಡಿ ನಿಂತ್ಕೊಳ್ತೋ, ಅದನ್ನು ಟೆರರಿಸ್ಟ್ ಇದಕ್ಕೆ ಸೇರಿಸಬೇಡಿ ಅಂತ ಹೇಗೆ ಕೇಳ್ಕೊಳ್ತೋ, ಈಗ ಅದೇ TRFನವರೇ ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ದನ್ನು ಒಪ್ಕೊಂಡಿದ್ದಾರೆ. ಸೊ ಇಟ್ ಡೈರೆಕ್ಟ್ಲಿ ಸೇಸ್ ಪಾಕಿಸ್ತಾನ ಇನ್ವಾಲ್ವ್ಡ್ ಅಂತ ಹೇಳಿ ಅಲ್ವಾ? ಖಂಡಿತ ಅರುಣ್, ಇದರಲ್ಲಿ ಏನು ಡೌಟೇ ಇಲ್ಲ. ನಾವೆಲ್ಲ ಅವರು ತುಂಬ ಚೆನ್ನಾಗಿ ಹೇಳಿದ್ರು. ಇನ್ನೊಂದು ವಿಷಯ, ಈ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳೋಕ್ಕಿಂತ ಮುಂಚೆ ನನಗೆ ಭಾಳ ಸಂತೋಷ ಆಗಿದ್ದು ಅಂತಂದರೆ, ಇದಕ್ಕೇ ಭಾರತವನ್ನು ನಾವು ಯಾವಾಗಲೂ ಒಂದು ಪ್ರಬುದ್ಧ ರಾಷ್ಟ್ರ ಅನ್ನೋದು ನಮ್ಮಲ್ಲಿ ಎಷ್ಟೋ ಇದೆ. ಆದರೆ ಅದರಲ್ಲಿ ಒಂದು ಇಲ್ಲಿ ಡಿಸ್ಇನ್ಫಾರ್ಮೇಷನ್ ಬಗ್ಗೆ ಮೊದಲು ಬ್ರೀಫಿಂಗ್ ಕೊಟ್ಟರು. ಯಾಕಂದರೆ ಈ ಪ್ರಜಾಪ್ರಭುತ್ವ ಇಷ್ಟು ದೊಡ್ಡ ರಾಷ್ಟ್ರದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ತಲೆಯಲ್ಲಿ ಓಡ್ತಾ ಇರುತ್ತೆ. ಯಾಕಂದ್ರೆ ನೀವೇ ಬೆಂಗಳೂರಿನಲ್ಲಿ 10 ಜನದ ಮಾತಾಡಿ 10 ಥರ ಹೇಳ್ತಾರೆ, ಹಂಗೆ ಹೊಡೆದ್ಬೇಕಾಯ್ತು, ಇನ್ನೊಬ್ಬರು ಏನಾಗೋದಪ್ಪ ಅಂತ. ಸೊ ಒಬ್ಬೊಬ್ಬರು ಮನಸ್ಸಲ್ಲಿ ಒಂದೊಂದು ಥರ ನಡೀತಿರುತ್ತೆ. ಇದ್ರ ಜೊತೆಗೆ ಪಾಕಿಸ್ತಾನದ್ದು ಕೆಲವು ಸ್ಟೇಟ್ಮೆಂಟ್ಸ್ ಎಲ್ಲ ಕೇಳಿದ್ಮೇಲೆ ಅಯ್ಯೋ ಇದು ನಿಜಾನಾ ಸುಳ್ಳ ಅನ್ಸುತ್ತೆ. ಇದು ಆ್ಯಕ್ಚುಲಿ ವಾರ್ ಟೈಮಲ್ಲಿ ನಡೆಯೋ ಡಿಸ್ಇನ್ಫಾರ್ಮೇಷನ್ದು ಪ್ರೊಪಗಂಡಾ ಅಂತ. ಖಂಡಿತ ಇದು ಪಾರ್ಟ್ ಆಫ್ ಗೇಮ್. ಇದನ್ನ ಸೈಕಾಲಜಿಕಲ್ ವಾರ್ಫೇರ್ ಅಂತೀವಿ. ಅವ್ರು ಅದಕ್ಕೆ ಹೇಳ್ತಾ ಇದ್ರು, ಅಲ್ಲಿ POK ಅಲ್ಲಿರುವಂತ ನೀಲಂ ಜೇಲಂ ಡ್ಯಾಮ್ ಮೇಲೆ ಭಾರತ ಅಟ್ಯಾಕ್ ಮಾಡಿದೆ ಅಂತ ಹೇಳಿದ್ರು. ಸುಳ್ಳು ಅನ್ನೋದನ್ನ ಹೇಳ್ತಾ. ಆಮೇಲೆ ಅದು 80 ಇದು ಬಂದಿತ್ತು, ಅದೆಲ್ಲ 5 ಜನನ ಅದೆಲ್ಲ. ಆಮೇಲೆ ಇದು TRF ಕೂಡ. ಸೊ ಈ ಒಂದು ಡಿಸ್ಇನ್ಫಾರ್ಮೇಷನ್ನ ಯಾವಾಗಲೂ ಕ್ಲಾರಿಟಿ ಮಾಡೋದು ಒಂದು ರಾಷ್ಟ್ರದ ಒಂದು ಕರ್ತವ್ಯ. ಇಲ್ಲಿ ನೋಡಿ, ಮಿಲಿಟ್ರಿ ಕೆಲಸ ಮಾಡ್ತಾ ಇದೆ. ಅದು ತನ್ನ ಹಳಿ ಮೇಲೆ ಏನಿರಬೇಕು ಅಲ್ಲಿದೆ. ಈ ವಿದೇಶಾಂಗ ಸಚಿವರು ಅಥವಾ ಬೇರೆಯವರು ಏನು ಮಾಡಬೇಕು ಅದನ್ನು ಮಾಡ್ತಿದ್ದಾರೆ. ಆ್ಯಂಡ್ ಒಂದು ಇಂಪಾರ್ಟೆಂಟ್ ಥಿಂಗ್ ಈಸ್, ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್, ರಾಜಕಾರಣಿಗಳು ಯಾರು ಅಷ್ಟೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಯಾಕಂದರೆ ದೇ ಆರ್ ನಾಟ್ ಎಲಿಜಿಬಲ್ ಟು ಗಿವ್ ಎನಿ ಸ್ಟೇಟ್ಮೆಂಟ್ ಅಟ್ ದಿಸ್ ಸ್ಟೇಜ್. ವಿತ್ ಆಲ್ ಡ್ಯೂ ರಿಗಾರ್ಡ್ಸ್ ಟು ದೆಮ್, ದೇ ಆರ್ ಮೇ ಬಿ ಟೇಕಿಂಗ್ ಆಲ್ ಡಿಸಿಷನ್ಸ್ ಆ್ಯಂಡ್ ಆಲ್. ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ, ಈ ಪ್ರಜಾಪ್ರಭುತ್ವದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಏನು ಮಾಡಬೇಕು ಆ ಕೆಲಸ ಜವಾಬ್ದಾರಿ ಇದೆ. ಆ ಜವಾಬ್ದಾರಿನ ನೀವು ಮಾಡಿ ಅಂತ ಬಿಟ್ಟಿದ್ದಾರೆ. ಆ ಇಬ್ಬರು ಆರ್ಮಿ ಆಫೀಸರ್ಸ್ ಕೂಡ, ಏರ್ಫೋರ್ಸ್ ಆಫೀಸರ್ ಇರ್ಬೋದು, ಆರ್ಮಿ ಆಫೀಸರ್ ಇರ್ಬೋದು, ಅವರನ್ನು ಮುಂದೆ ಬಿಟ್ಟು. ಅದಕ್ಕೊಂದು ಕಾರಣ ಇದೆ, ಅದು ನಿಮಗೆ ಗೊತ್ತು. ಯಾಕೆ ಅದು ತುಂಬ ಒಳ್ಳೆಯ ಒಂದು ಸಿಂಬಾಲಿಸಮ್ಮು ನಮ್ಮ ದೇಶದಲ್ಲಿ. ಆಮೇಲೆ ವಿದೇಶಾಂಗ ವಿಕ್ರಮ್ ಮಿಸ್ರಿ ಅವರು ಒಂದೊಂದನ್ನು ಬಿಡಿಸಿದ್ರು. ಇದು ನಮ್ಮ ಪೇಷನ್ಸು, ಟಾಲರೆನ್ಸು, ಆಮೇಲೆ ನಾನ್ ಎಸ್ಕಲೇಟರಿ ನಮ್ಮ ಒಂದು ಪ್ರಿನ್ಸಿಪಲ್ ಏನಿದೆ ಅದನ್ನು ಹೇಳುತ್ತೆ. ಅದು ಎರಡನೇ ವಿಷಯಕ್ಕೆ ಬಂದು, ಪಾಕಿಸ್ತಾನ ಸತತವಾಗಿ ಯಾವಾಗಲೂ ಸುಳ್ಳು ಹೇಳ್ಕೊಂಡೇ ಜೀವನ ಮಾಡ್ತಿರೋದು, ಅವರು ಬ್ಲಡ್ಡಲ್ಲಿ ಬಂದಿರೋವಂಥದ್ದು. ಇನ್ನೊಂದು ಏನು ಮಾಡ್ತಾರೆ ಅಂತಂದರೆ, ಯಾವಾಗಲೂ ಅಷ್ಟೇ, ನಾನು ಹೇಳ್ತಿದ್ದಲ್ಲ ಹಾಗೆ 2016 ಇರ್ಬೋದು, ಉರಿ ಅಟ್ಯಾಕ್ ಇರ್ಬೋದು, ಅಥವಾ ಪುಲ್ವಾಮಾ ಇರ್ಬೋದು, ಅಥವಾ ಆ ಥರ ತಾಜ್ ಇದ್ರ ಮೇಲೆ ಮಾಡಿದ್ರು. ಪ್ರತಿಯೊಂದನ್ನು ನೋಡಿ ಅವ್ರು ಈಗಲೂ ಕೂಡ ಈ ವಿಚಾರದಲ್ಲಿ ಸಾಕ್ಷಿ ಕೊಡಿ, ಬೇರೆ ಕಡೆಯಿಂದ ತನಿಖೆ ಮಾಡಿಸಿ ಅಂತ ಕೇಳ್ತಾ ಇದ್ರು. ಅದಕ್ಕೂ ಅವ್ರು ಹೇಳ್ತಾ ಇದ್ರು, ಏನು ಹೇಳ್ತಾ ಇದ್ರು ಅಂತಂದ್ರೆ, ನಾವು ಪಠಾಣ್ಕೋಟ್ ಮತ್ತು ಮುಂಬೈ ತಾಜ್ ದಾಳಿ ನಡೆದಂಥ ಸಂದರ್ಭದಲ್ಲಿ ಏನೆಲ್ಲ ಸಾಕ್ಷಿ ಕೊಡಬೇಕು ಅವನ್ನೆಲ್ಲ ಫಾರೆನ್ಸಿಕ್ ಸೈನ್ಸ್ ಏನೆಲ್ಲ ತನಿಖೆ ಆಗಿತ್ತು ರಿಪೋರ್ಟ್ಸ್ ಕೊಟ್ಟಿದ್ದೀವಿ, ಅದನ್ನೇ ಒಪ್ಕೊಳ್ಳಿಲ್ಲ. ಇನ್ವೆಸ್ಟಿಗೇಷನ್ ಕರೆದ್ವಿ, ಎಲ್ಲ ಸಾಕ್ಷಿಗಳನ್ನ ಕೊಟ್ವಿ ಅವರಿಗೆ, ಅದನ್ನೇ ಒಪ್ಕೊಂಡಿಲ್ಲ. ಅವ್ರು ಒಪ್ಕೊಳ್ಳಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತು ನಮ್ಮಲ್ಲಿ ಧೈರ್ಯ ಇದೆ, ನನ್ನ ತಿದೆ ಬಂದು ನೋಡಪ್ಪ ಅನ್ಬೇಕಾದ್ರೆ ನಮ್ಮ ಧೈರ್ಯ ಇದೆ ಅಂತ. ಅದನ್ನು ಒಪ್ಕೊಳ್ಳುವಂಥ ಆತ್ಮಶಕ್ತಿ ಏನಿದೆ, ಅದು ಆತ್ಮಸ್ಥೈರ್ಯ ಅವ್ರಲ್ಲಿ ಇಲ್ಲ. ಇದು ಒಂದು. ಇನ್ನೊಂದು ನನಗೆ ಬಹಳ ಸಂತೋಷ ಆಗಿದೆ ಈ ವಿಷಯದಲ್ಲಿ ಅಂತಂದರೆ, ನೀವು ಮಾಡಿದ್ದಕ್ಕೆ ಉತ್ತರ ಕೊಡ್ತಾ ಇದ್ದೀವಿ ಅಷ್ಟೇ. ನೀವು ಉಗ್ರಗಾಮಿಗಳನ್ನ ಕಳಿಸಿ ಮಾಡಿದ್ರಿ, ನಾವು ಉತ್ತರ ಕೊಟ್ವಿ, ನೀವು ಉತ್ತರ ಕೊಟ್ರಿ, ನಾವು. ಇನ್ನು ಮುಂದೆ ಎಷ್ಟು ಶಾಂತವಾಗಿರ್ತೀರೋ ನಾವು ಅಷ್ಟು ಶಾಂತವಾಗಿರ್ತೀವಿ. ನಮ್ಮನ್ನು ನೀವು ಅಂಡರ್ ಎಸ್ಟಿಮೇಟು ಮಾಡೋ ಅವಶ್ಯಕತೆ ಇಲ್ಲ. ಅಥವಾ ನಿಮ್ಮ ದೇಶದ ಜನಗಳಿಗೆ ತೋರಿಸ್ಬೇಕು ಅಂತ ಅತಿ ಪರಾಕ್ರಮವನ್ನು ತೋರ್ಸೋಕ್ಕೆ ನಮ್ಮ ಮೇಲೆ ಬರಬಾರ್ದು ಅನ್ನೋ ಒಂದು ವಿಷಯವನ್ನು ತುಂಬ ಚೆನ್ನಾಗಿ ಹೇಳಿದ್ರು. ಇನ್ನು ಈ ಥರ ಇದು ಮಾಡೋಕ್ಕೆ ಹೋಯ್ತು ಅಂದರೆ, ಈಗ ಪಾಕಿಸ್ತಾನ ಸ್ಥಿತಿ ಈಗಿನ ಸ್ಥಿತಿ ನೋಡ್ತು ಅಂತಂದರೆ ನೀವು ಯೋಚಿಸ್ಬೋದು ಹೆಂಗಿರುತ್ತೆ ಅಂತ. ಇಲ್ಲಿ ನೋಡಿ, ಎಂಥ ವಿಚಿತ್ರವಾದ ಸಂಗತಿ, ನಾಚಿಕೆಗೇಡು ಅಂತಂದರೆ,
ಇಷ್ಟು ಜನನ ಸಾಯಿಸಿದ ಮೇಲೆ ಒಬ್ಬ ಇಲ್ಲಿ ನಮ್ಮ ದೇಶದಲ್ಲಿ ನಾವು ಒಂದು ಸಿಪಾಯಿ ಅಂತಂದರೆ ಅವನಿಗೊಂದು ಗೌರವ, ಅವನು ಕೆಲವು ಕೆಲಸಗಳು ಮಾಡಲ್ಲ. ಅವನು ಈ ಥರ ಆ್ಯಂಟಿ ಸೋಷಿಯಲ್ನ ಮುಟ್ಟೋದಾಗಲಿ, ಆ್ಯಂಟಿ ಸೋಷಿಯಲ್ನ ಪ್ರೊಟೆಕ್ಟ್ ಮಾಡೋದಾಗಲಿ, ಅವನು ಹೆಣ ಎತ್ಕೊಂಡು ಓಡಾಡೋದಾಗಲಿ ಯಾವತ್ತೂ ಮಾಡಲ್ಲ. ಅಲ್ಲಿ ನೋಡಿ ರಾಷ್ಟ್ರಧ್ವಜನ್ನ ಒಂದು ಉಗ್ರಗಾಮಿ ಹಾಕಿದ್ದಾರೆ. ಅದು ಯಾರು? ಅವರು ಇಲ್ಲಿ ಬಂದು ಎಷ್ಟೋ ಜನನ ಸಾಯಿಸಿ, ಅದು ಧರ್ಮದ ಹೆಸರಲ್ಲಿ ಸಾಯಿಸಿ ಹೋದವ್ರ ಬಗ್ಗೆ ನೋಡಿದ್ದಾರೆ. ಇನ್ನು ಆ ಒಂದು ಪಾಕಿಸ್ತಾನದ ನಿಯತ್ತಿನ ಬಗ್ಗೆ ಡೌಟ್ ಇಲ್ಲದೆ ಇನ್ನೇನಾಗುತ್ತೆ, ಅದೇ ತೋರಿಸ್ತಾ ಇದೆ. ಆಮೇಲೆ ಬೆಳಗ್ಗೆ ನಾವೆಲ್ಲ ಮಾತಾಡ್ತಿದ್ದಲ್ಲ, ಹಾಗೆ ಪ್ರಪಂಚದಲ್ಲಿ ಪ್ರತಿಯೊಂದು ದೇಶ ಕೂಡ ಪಾಕಿಸ್ತಾನದ ಒಂದು ಬೂಟಾಟಿಕೆ ಏನಿದೆ, ಸುಳ್ಳೇನಿದೆ, ಅದನ್ನು ಚೆನ್ನಾಗಿ ಅರ್ಥಕೊಂಡ್ಬಿಟ್ಟಿದೆ. ಅದಕ್ಕೆ ಚೈನಾ ಕೂಡ, ನೀವೇ ಹೇಳ್ತಾ ಇದ್ರಿ, ಚೈನಾ ಕೂಡ ನೀವಿಬ್ಬರು ಬಂದು ಏನೋ ಒಂದು ಮಾತಾಡ್ಕೊಡ್ರಪ್ಪ, ದಯವಿಟ್ಟು ನೀವೇನು ಗಲಾಟೆ ಮಾಡ್ಕೋಬೇಡಿ ಅಂತಂದ್ರೆ, ಯಾಕಂದ್ರೆ ಅವ್ನು ಹೇಳ್ತಿರೋದು ಸುಳ್ಳು, ಅವ್ನು ಹೇಳ್ತಿರೋದು ಯುದ್ಧದ ಒಂದು ನೀತಿ ಏನಿದೆ ಅದು ವಿರುದ್ಧವಾಗಿರೋದು ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ಚೀನಾ ಕೂಡ ಗೊತ್ತವ್ರಿಗೆ ಭಾರತದ ಶಕ್ತಿ ಏನು ಅಂತ. ಅವರು ಒಂದು ಚಿಕ್ಕ ರಾಷ್ಟ್ರ ಆಗಿ ಸುಮ್ಮನೆ ಭಾರತದ ಹತ್ರ ಕಾಲು ಕೆರ್ಕೊಂಡೋಗಿ ಜಗಳ ಮಾಡಿಕೊಂಡ್ರೆ ಅವರು ಇನ್ವಾಲ್ವ್ ಆಗಬೇಕಾಗತ್ತೆ. ಅವ್ರಿಗಿರೋ ಟ್ರೇಡ್ ಇಂಟ್ರೆಸ್ಟ್ಗಳು, ಅವ್ರಿಗಿರೋ ಇಂಟ್ರೆಸ್ಟ್ಗಳು ನೋಡಿದೆ, ಅವ್ರಿಗೆ ಬೇರೆ ಕೆಲಸ ಇದೆ, ಇಲ್ಲಿ ಬಂದು ಪಾಕಿಸ್ತಾನದ ಕೂತ್ಕೊಳ್ಳೋ. ಇದು ಒಂದು ಶಿಫ್ಟ್ ಇನ್ ಪ್ಯಾರಾಡೈಮ್, ಶಿಫ್ಟ್ ಇನ್ ಮೈಂಡ್ ಸೆಟ್ ಕೂಡ. ಇಲ್ಲೇ ಹೋಗಿದೆ ನೀವು ಚೀನಾದ ಒಂದು ಸ್ಟೇಟ್ಮೆಂಟ್ಗಳು ನೋಡಿ, ಮುಂದೆ ಬೇರೆ ಬಂದಿರೋದು. ಭಾರತಕ್ಕೆ ಹೆದರಿಸೋರು ಅವರು, ನಾನು ಇದಕ್ಕೆ ರೀಜನಲ್ ಹೆಜಿಮನಿ ಅಂತಾರೆ. ದಟ್ ಈಸ್ ರೀಜನಲ್ ಲೀಡರ್ಶಿಪ್ಪು, ನಾನು ಯಾವಾಗಲೂ ನಾನೇ ಲೀಡರು ಅಂತ ಒಂದು ಇದಿತ್ತು ಅವ್ರಿಗೆ. ಈಗ ಅದು ಎಲ್ಲ ಎಷ್ಟು ಚೇಂಜ್ ಆಗಿದೆ ನೋಡಿ ಪ್ರತಿಯೊಂದು. ಆಮೇಲೆ ಇನ್ನೊಂದು ಬಹಳ ಒಂಥರ ಒಂದು ಖುಷಿಯಾಗೋ ವಿಷಯ, ಹೆಮ್ಮೆಯಾಗೋ ವಿಷಯ ಅಂತಂದರೆ, ಈ ಒಂದು ಪೊಲಿಟಿಕಲ್ ಲೀಡರ್ಶಿಪ್ ಇದೆ. ನಾನು ಯಾವ ಪಾರ್ಟಿ ವಿಷಯದ ಬಗ್ಗೆ ಹೇಳ್ತಿಲ್ಲ, ಪೊಲಿಟಿಕಲ್ ಲೀಡರ್ಶಿಪ್ ಬಗ್ಗೆ ಈಗಿನ ಪ್ರಸ್ತುತವಾಗಿರೋದು. ಹೋದ ದಶಕದಿಂದ ಹಿಡಿದು ಪ್ರತಿಯೊಂದು ಏನು ಮಾಡ್ತಿದ್ದಾರೆ ನೋಡ್ಕೊಂಡು ಬನ್ನಿ ನಿಮಗೆ, ಅದರಿಂದ ನಮ್ಗೆ ಗೊತ್ತಾಗುತ್ತೆ ಈ ಥರ ಸ್ಥಿತಿಲಿ ಹೇಗೆ ಅಂತ. ಪವರ್ಫುಲ್ ಆಗ್ತಾ ಇದೆ. ಪ್ರತಿಯೊಂದು ದೇಶಕ್ಕೆ ಹೋದರು, ಅಲ್ಲಿ ಒಂದು ದೇಶದ ಒಂದು ಮಾತಾಡಿಕೊಂಡು ಪ್ರತಿಯೊಂದು ದೇಶದ ಜೊತೆ ಒಂದು ಸಂಬಂಧ ಬೆಳೆಸಿದ್ರು. ಒಳ್ಳೆ ಒಂದು ಟ್ರೇಡ್ ಆಗಿರ್ಬೋದು ಅಥವಾ ಒಂದು ಹೊಸ ನೀವು ನೋಡಿ, ಇದೊಂದು ಚಾಣಕ್ಷತನ ಹೆಂಗಿದೆ ಅಂದರೆ, ಕೆಲವಕ್ಕೆ ಅದರ ಅಂಗಡಿಗೆ ಹೋಗ್ತೀರ ನೀವು, ಚಿಲ್ಲರೆ ಕೇಳಿದ್ರೆ ಏನು ಹೇಳ್ತಾರೆ, ನೀವೇನೋ ತೊಗೊಂಡ್ರೆ ಕೊಡ್ತೀವಿ ಅಂತಾರೆ. ಹಾಗೆಯೇ ಫ್ರಾನ್ಸಲ್ಲಾಗಿರ್ಬೋದು ಅಥವಾ ರಷ್ಯಾದಿಂದ ಆಗಲಿ, ಅವ್ರ ಹತ್ರ ಕೆಲವು ಡಿಫೆನ್ಸ್ ಸಿಸ್ಟಮ್ನ ಕೊಂಡ್ಕೊಂಡ್ವಿ. ಆಯಿತಾ, ಇದೆಲ್ಲ ನೋಡಿದ್ರೆ ಭಾರತದ ಒಂದು ಪೇಷನ್ಸ್, ಒಂದು ಟಾಲರೆನ್ಸು, ಒಂದು ಮೆಚುರಿಟಿ ಗೊತ್ತಾಗುತ್ತೆ. ಐ ಆಮ್ ವೆರಿ ವೆರಿ ಹ್ಯಾಪಿ ಅಬೌಟ್ ವಾಟ್ಸ್ ಹ್ಯಾಪ್ನಿಂಗ್ ನೌ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಭಾಗಿಯಾಗಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಅರುಣ್.